Okay, hello students. So today we are going to learn about lateral shift, right? So if you want to learn ray optics perfectly, you need to watch the ray optic basics part 1 to 5, right? So that you will understand the base ray optics perfectly, right? So ray optics ನೀವು ಅರ್ಥ ಮಾಡ್ಕೋಬೇಕಂದ್ರೆ ನೀವು ಬೇಸಿಕ್ಸ್ 1 to 5 5 ವಿಡಿಯೋ ಇದ್ದಾವೆ. ಸೊ ಅದನ್ನು ನೀವು ನೋಡ್ಕೊಂಡು ಬಂದರೆ ಬೇಗ ray optics ಅರ್ಥ ಆಗುತ್ತೆ, right? So lateral shift. So what is lateral shift andre? It is a perpendicular distance between incident ray extended and emergent ray in case of optical medium, parallel sided optical medium. Andre ನೀವು ನಿಮ್ಮ ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬಹುದು. ಒಂದು rectangular slab ಇರುತ್ತೆ, right? This is your rectangular slab. ನೀವು ನಿಮ್ಮದು ಎಕ್ಸ್ಪೆರಿಮೆಂಟ್ ಮಾಡಿರಬಹುದು, right? ನಿಮ್ಮದು ಸೆಕೆಂಡರಿಲಿ ರೆಕ್ಟ್ಯಾಂಗುಲರ್ ಸ್ಲ್ಯಾಬ್ ಯೂಸ್ ಮಾಡಿಕೊಂಡು, ಇಲ್ಲ ನಿಮ್ಮ 10th ಅಲ್ಲಿ ಯೂಸ್ ಮಾಡಿರ್ತಾರೆ, 9th ಅಲ್ಲಿ ಯೂಸ್ ಮಾಡ್ತಾರೆ ರೆಕ್ಟ್ಯಾಂಗುಲರ್ ಸ್ಲ್ಯಾಬ್ ಎಕ್ಸ್ಪೆರಿಮೆಂಟ್, ರೈಟ್? ಸೊ ಈಗ ಸಪೋಸ್ ಇದು ನಿಮ್ಮದು ನಾರ್ಮಲ್ ಇನ್ಸಿಡೆನ್ಸ್. ಸೊ ನೀವು ಬೇಸಿಕ್ಸ್ ಓದ್ಕೊಂಡು ಬರ್ಬೇಕು. ಇದು ನೀಟಾಗಿ ಅರ್ಥ ಆಗ್ಬೇಕಂದ್ರೆ ರೇ ಆಪ್ಟಿಕ್ಸ್ ಬೇಸಿಕ್ಸ್ 1 to 5 ನೋಡ್ಕೊಂಡು ಬರಬೇಕು. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5, ರೈಟ್? ನಿಮ್ಗೆ ಆರಾಮಾಗಿ ರೇ ಆಪ್ಟಿಕ್ಸ್ ಅರ್ಥ ಆಗುತ್ತೆ, ರೈಟ್? ಸೊ ಇದು ನಿಮ್ದು ರೆಕ್ಟ್ಯಾಂಗುಲರ್ ಸ್ಲ್ಯಾಬ್. ಸೊ ರೆಕ್ಟ್ಯಾಂಗುಲರ್ ಸ್ಲ್ಯಾಬ್ಗೆ ನಿಮ್ಗೆ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ, ರೈಟ್? ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದು ರೆಕ್ಟ್ಯಾಂಗುಲರ್ ಸ್ಲ್ಯಾಬ್ದು n, ಅಂದ್ರೆ ಇದು ಹೊರಗಡೆ ಇರೋದು ಏರ್, ಇದು ಇರೋದು ನಿಮ್ಮ ಸ್ಲ್ಯಾಬ್ ದಟ್ ಈಸ್ ಗ್ಲಾಸ್, ಇದು ಮತ್ತೆ ಅಗೇನ್ ಏರ್. ಸೊ ದಿಸ್ ಈಸ್ ರೇರರ್ ಮೀಡಿಯಂ, ದಿಸ್ ಇಸ್ ಡೆನ್ಸರ್ ಮೀಡಿಯಂ, ದಿಸ್ ಇಸ್ ಅಗೇನ್ ರೇರರ್ ಮೀಡಿಯಂ. ನನ್ನ ಬೇಸಿಕ್ಸ್ ನೀವು ನೋಡ್ಕೊಂಡ್ ಬಂದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇಡೀ ರೇ ಆಪ್ಟಿಕ್ಸ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ರೈಟ್? ಸೊ ನಾವು ಈಗ ನೀವು ಇಲ್ಲಿ ಆಂಗಲ್ ಒನ್ ಇನ್ಸಿಡೆಂಟ್ ಕೊಡ್ತೀರಾ, ಆಂಗಲ್ ಐ ಅಂತ, ರೈಟ್? ಇದು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಾಟ್ ಈಸ್ ಇನ್ಸಿಡೆಂಟ್ ರೇ, ವಾಟ್ ಈಸ್ ರಿಫ್ಲೆಕ್ಷನ್, ವಾಟ್ ಈಸ್ ರಿಫ್ರಾಕ್ಷನ್, ರೈಟ್? ಸೊ ಈ ಇನ್ಸಿಡೆಂಟ್ ರೇ ಇದು ಇರೋದು ಹೊರಗಡೆ ಇರೋದು ನಿಮ್ಮದು ರೇರರ್ ಮೀಡಿಯಂ, ರೈಟ್? ಹೊರಗಡೆ ಇರೋದು ನಿಮ್ಮದು ಏರ್, ದಟ್ ಈಸ್ ಯುವರ್ ರೇರರ್ ಮೀಡಿಯಂ. ಏರ್ ಇರೋದು ನಿಮ್ಮದು ರೇರರ್ ಮೀಡಿಯಂ, ರೈಟ್? ಸೊ ಇದು ನಿಮ್ಮ ರೆಕ್ಟ್ಯಾಂಗುಲರ್ ಸ್ಲ್ಯಾಬ್ ಇರೋದು having refractive index n, ಇದು ಏರ್ ಗಿಂತ ಜಾಸ್ತಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ. ಸೊ ದಿಸ್ ಈಸ್ ಯುವರ್ ಡೆನ್ಸರ್ ಮೀಡಿಯಂ, ಸೊ ದಿಸ್ ರೆಕ್ಟ್ಯಾಂಗುಲರ್ ಸ್ಲ್ಯಾಬ್ ಈಸ್ ಯುವರ್ ಡೆನ್ಸರ್ ಮೀಡಿಯಂ, ರೈಟ್? ಸೊ ನಾನು ಇನ್ಸಿಡೆಂಟ್ ರೇ ಹಿಂಗ್ ಹಾಕಿದಾಗ, ರೈಟ್? ಸೊ ದ ಇನ್ಸಿಡೆಂಟ್ ಆರ್ ದ ಲೈಟ್ ಇಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಂ. ಸೊ ರೇರರ್ ಟು ಡೆನ್ಸರ್ ಮೀಡಿಯಂ ಹೋದಾಗ the refracted ray will bend towards the normal. ನಾನು ಬೇಸಿಕ್ಸ್ ಅಲ್ಲಿ ಅರ್ಥ ಮಾಡಿಸಿದ್ದೀನಿ ಏನಂತ. ಸೊ ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಅಂದ್ರೆ ಇದು ದಿಸ್ ಇಸ್ ಯುವರ್ ನಾರ್ಮಲ್ ರೇ, ದಿಸ್ ಇಸ್ ಯುವರ್ ನಾರ್ಮಲ್ ರೇ, ದಿಸ್ ಇಸ್ ಯುವರ್ ಇನ್ಸಿಡೆಂಟ್ ರೇ. ಓಕೆ, ಸೊ ದಿಸ್ ಇಸ್ ಯುವರ್ ಇನ್ಸಿಡೆಂಟ್ ರೇ, ದಿಸ್ ಇಸ್ ಯುವರ್ ನಾರ್ಮಲ್ ರೇ, ರೈಟ್? ಸೊ ಈ ಇನ್ಸಿಡೆಂಟ್ ರೇ when it goes from rarer to denser medium, it will bend towards the normal. This is your normal ray, and idu hatra barutte, right? This refracted ray will bend towards the normal, and hatra barutte, right? So now when incident ray goes from rarer to denser medium, it will bend towards the normal, and next idu hange pass agutte, right? So idu hinge pass adaga next illinda, right? So this will be your normal, right? So ಈಗ ನೀವು ಇಲ್ಲಿ ಅಗೇನ್ ಲೈಟ್ ಹೆಂಗ್ ಪಾಸ್ ಆಗುತ್ತೆ, ಇದು ರಿಫ್ರಾಕ್ಟೆಡ್ ರೇ ಮತ್ತೆ ಹೊರಗಡೆ ಬರುತ್ತೆ. ಸೊ ದಿಸ್ ಈಸ್ ಯುವರ್ ಡೆನ್ಸರ್ ಮೀಡಿಯಂ, ದಿಸ್ ಈಸ್ ಯುವರ್ ರೇರರ್ ಮೀಡಿಯಂ, ಅಂಡ್ ದಿಸ್ ಈಸ್ ಯುವರ್ ದಿಸ್ ಈಸ್ ಯುವರ್ ನಾರ್ಮಲ್ ರೇ, ರೈಟ್? ದಿಸ್ ಈಸ್ ಯುವರ್ ನಾರ್ಮಲ್ ರೇ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಯುವರ್ ಆಂಗಲ್ ಆಫ್ ರಿಫ್ರಾಕ್ಷನ್, ದಿಸ್ ಈಸ್ ಆಲ್ಸೋ ಆಂಗಲ್ ಆಫ್ ರಿಫ್ರಾಕ್ಷನ್ ಬಿಕಾಸ್ ದೀಸ್ ಆರ್ alternate angles. So this is a parallel. So these two above and below are parallel. This will act like a transversal. ನೀವು ನಿಮ್ಮ 10th ಕ್ಲಾಸ್ ಅಲ್ಲಿ ಓದಿದ್ದು ಬರೋ alternate angles ಆಗಿ ಆಕ್ಟ್ ಆಗುತ್ತೆ. ಸೊ ಇದು ಆಂಗಲ್ ಮತ್ತು ಇದು ಆಂಗಲ್ ಎರಡು ಈಕ್ವಲ್ ಆಗುತ್ತೆ. ಸೊ ಇದು ಆಂಗಲ್ ಬಂದಾಗ, ಸೊ ದಿಸ್ ರೇ ಇಸ್ ಗೋಯಿಂಗ್ ಫ್ರಮ್ ಡೆನ್ಸರ್ ಟು ರೇರರ್. ಸೊ ಡೆನ್ಸರ್ ಟು ರೇರರ್ ಮೀಡಿಯಂ ಹೋದಾಗ ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ನಾರ್ಮಲ್. ಸೊ ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ನಾರ್ಮಲ್. ಸೊ ಇದೇನಾಯ್ತು, ನಾರ್ಮಲ್ ಹತ್ರ ಬರ್ಬೇಕಂತದೆ, ಆದ್ರೆ ಇದು ರೇ ನಾರ್ಮಲ್ ಗಿಂತ ದೂರ ಹೋಗ್ಬೇಕಾಗುತ್ತೆ, ರೈಟ್? ಸೊ ದಿಸ್ is called as your emergent ray. ಇದು ಹೊರಗಡೆ ಬರೋದು ಇದು ಇನ್ಸಿಡೆಂಟ್ ರೇ, ಇದು ನಾರ್ಮಲ್ ರೇ, ಇದು ರಿಫ್ರಾಕ್ಟೆಡ್ ರೇ, ಇದು ಅನ್ನೋದು ನಿಮಗೆ ಎಮರ್ಜೆಂಟ್ ರೇ ಅಂತ. ಎಮರ್ಜೆಂಟ್ ರೇ.
This is called as your emergent ray. Emergent ray ಅಂತಾರೆ. So this angle is called as your angle of emergence. E ಅಂತಾನು ಕರಿಬಹುದು. ಇದನ್ನ angle of emergence E ಅಂತಾನು ಕರಿಬಹುದು. Right? So now what is lateral shift? Lateral shift ಅಂದ್ರೆ ಇಲ್ಲಿಂದ ನಾನು ಈಗ ನಿಮ್ದು ಕಾನ್ಸೆಪ್ಟ್ ಏನಿರುತ್ತೆ ಲೈಟ್ದು ಹಿಂಗ್ ಹಾಕ್ದ ಸೊ ಸೇಮ್ ಸ್ಟ್ರೇಟ್ ಲೈನ್ ಅಲ್ಲಿ ಹೊರಗೆ ಬರಬೇಕು. ದಿಸ್ ರೈಟ್. ಸೊ ದಿಸ್ ಇದು ಹೆಂಗ್ ಬರಬೇಕು, ಹಿಂಗ್ ಬರಬೇಕು. ಕರೆಕ್ಟ್. ಇನ್ಸಿಡೆಂಟ್ ಹಿಂಗ್ ಹಾಕಿದ್ರೆ ಸ್ಟ್ರೇಟ್ ಆಗಿ ಬರಬೇಕು. ಬಟ್ ಹೆಂಗ್ ಬರ್ತಾ ಇದೆ, ಇಲ್ಲಿಂದ ಹಿಂಗ್ ಬಂದು ಬೆಂಡ್ ಆಗಿ ಮತ್ತೆ ಈ ತರ ಬರ್ತಾ ಇದೆ. ರೈಟ್. ಸೊ ದಿಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಇದು ನಿಮ್ದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ದಿಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ರೈಟ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಇದು ಪರ್ಪೆಂಡಿಕ್ಯುಲರ್. ರೈಟ್. ಇದ್ರದ್ದು ಪರ್ಪೆಂಡಿಕ್ಯುಲರ್ ಹೇಳಿದ್ರೆ ಎಷ್ಟು ಡಿಸ್ಟೆನ್ಸ್ ಬರುತ್ತೆ. ರೈಟ್. ಸೊ ದಿಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಎಕ್ಸ್ಟೆಂಡೆಡ್, ಇನ್ಸಿಡೆಂಟ್ ರೇ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ರೆ, ರೈಟ್. ಸೊ ಇದು ಡಿಸ್ಟೆನ್ಸ್ ಮತ್ತೆ ಎಮರ್ಜೆಂಟ್ ರೇ, ಇದ್ರದ್ದು ಎರಡರದ್ದು ಡಿಸ್ಟೆನ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ರೈಟ್. ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಇನ್ಸಿಡೆಂಟ್ ರೇ, ಇದು ಇನ್ಸಿಡೆಂಟ್ ರೇ ಎಕ್ಸ್ಟೆಂಡೆಡ್, ಇದು ಇದಕ್ಕೇನಂತಾರೆ ಇನ್ಸಿಡೆಂಟ್ ರೇ ಎಕ್ಸ್ಟೆಂಡೆಡ್ ಅಂಡ್ ಎಮರ್ಜೆಂಟ್ ರೇ. ಇವೆರಡರದ್ದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಗೆ ಏನಂತೀವಿ ನಾವು, ಲ್ಯಾಟ್ರಲ್ ಶಿಫ್ಟ್. ರೈಟ್. ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಎಕ್ಸ್ಟೆಂಡೆಡ್ ಮತ್ತೆ ಎಮರ್ಜೆಂಟ್ ರೇ. ದಿಸ್ ಯು ಕ್ಯಾನ್ ರೈಟ್ ಆಸ್ ಇನ್ಸಿಡೆಂಟ್ ರೇ ಎಕ್ಸ್ಟೆಂಡೆಡ್, incident ray extended. So this is your incident ray, this is your normal, this is your refracted ray, this is your emergent ray, this is your incident ray extended. So ಇದು incident ray ನ ಹಿಂಗ್ ಪ್ರೊಡ್ಯೂಸ್ ಮಾಡ್ತೀನಿ ನಾನು ಡಾಟೆಡ್ ಆಗಿ, ಅದಕ್ಕೆ ಏನಂತಾರೆ ಎಕ್ಸ್ಟೆಂಡ್ ಮಾಡ್ತೀನಿ. ಇದು ಹಿಂಗ್ ಬರೋದೇ ಬೆಂಡ್ ಆಗುತ್ತೆ. ಸೊ ದಿಸ್ ಇಸ್ your refraction ಆಗುತ್ತೆ. ರೈಟ್. ಸೊ ನಾವು ಬೇಸಿಕ್ ಕಾನ್ಸೆಪ್ಟ್ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಬೇಗ. ಸೊ ರೇರರ್ ಟು ಡೆನ್ಸರ್ ಹೋದ್ರೆ ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್, ಡೆನ್ಸರ್ ಟು ರೇರರ್ ಹೋದ್ರೆ ಅವೇ ಫ್ರಮ್ ದ ನಾರ್ಮಲ್ ಆಗುತ್ತೆ. ಸೊ ಇದು ಈ ಕಡೆ ಬರುತ್ತೆ. ಸೊ ಇದು ಇನ್ಸಿಡೆಂಟ್ ರೇ ಎಕ್ಸ್ಟೆಂಡ್ ಮಾಡಿದ್ರೆ ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ಎಮರ್ಜೆಂಟ್ ರೇ ಈಸ್ ಕಾಲ್ಡ್ ಆಸ್ ಯುವರ್ ಲ್ಯಾಟ್ರಲ್ ಶಿಫ್ಟ್. ಇನ್ ಕೇಸ್ ಆಫ್ ಪ್ಯಾರಲ್ ಸೈಡೆಡ್ ಆಪ್ಟಿಕಲ್ ಮೀಡಿಯಂ, ಇದು ನಿಮ್ ಪ್ಯಾರಲ್ ಸೈಡ್ ಇರುತ್ತೆ ಆಪ್ಟಿಕಲ್ ಮೀಡಿಯಂ, ಇದಕ್ಕೆ ಆಪ್ಟಿಕಲ್ ಮೀಡಿಯಂ ಅಂತಾರೆ. ದಿಸ್ ಈಸ್ ಯುವರ್ ಪ್ಯಾರಲ್ ಸೈಡ್, ಇದು ಮತ್ತೆ ಇದು ಪ್ಯಾರಲ್ ಸೈಡ್ ಇದೆ. ರೈಟ್. ಸೊ ಇದಕ್ಕೆ ಒಂದು ಲ್ಯಾಟ್ರಲ್ ಶಿಫ್ಟ್ ಒಂದು ಫಾರ್ಮುಲಾ ಇದೆ. ಇಟ್ ಈಸ್ ಅದನ್ನ LS ಅಂತ ಡಿನೋಟ್ ಮಾಡ್ತೀವಿ ಲ್ಯಾಟರಲ್ ಶಿಫ್ಟ್ ಗೆ. ಲ್ಯಾಟರಲ್ ಶಿಫ್ಟ್ ಇಸ್ ಈಕ್ವಲ್ ಟು T ಇಂಟು ಸೈನ್ I ಮೈನಸ್ R ಡಿವೈಡೆಡ್ ಬೈ ನಿಮ್ದು ಕಾಸ್ R. ರೈಟ್. ಸೊ T ಇಂಟು ಸೈನ್ I ಮೈನಸ್ R ಡಿವೈಡೆಡ್ ಬೈ ಕಾಸ್ R ಅಂತ ನಿಮ್ದು ಲ್ಯಾಟರಲ್ ಶಿಫ್ಟ್ ಫಾರ್ಮುಲಾ. ಸೊ ಇಲ್ಲಿ T ಅಂದ್ರೆ ಏನು, ಥಿಕ್ನೆಸ್ ಆಫ್ ದ ಸ್ಲ್ಯಾಬ್, ಇದು ಡಿಸ್ಟೆನ್ಸ್. ಸೊ ಇದು ಏನು ಡಿಸ್ಟೆನ್ಸ್ ಇದೆ, ಸೊ ದಿಸ್ ಈಸ್ ಯುವರ್ ಥಿಕ್ನೆಸ್ ಆಫ್ ದ ಸ್ಲ್ಯಾಬ್ ಆರ್ ದ ಲೆಂತ್ ಆಫ್ ದ ಸ್ಲ್ಯಾಬ್. ರೈಟ್. ಸೊ ಅದು T is the thickness of slab, sin I minus R. I is your incident angle, R is your refracted angle. That is sin of I minus R divided by cos R. Sin of I minus R divided by your cos R. Right. So this is your T. Now, ಈಗ ನಿಮ್ಗೆ ಲ್ಯಾಟ್ರಲ್ ಶಿಫ್ಟ್ ಇದೆ ಪರ್ಪೆಂಡಿಕ್ಯುಲರ್ ಶಿಫ್ಟ್. ಸಪೋಸ್ ಐ ಡೋಂಟ್ ವಾಂಟ್ ಎನಿ ಲ್ಯಾಟ್ರಲ್ ಶಿಫ್ಟ್, ಅಂದರೆ ನಾನು ಹಿಂಗೆ ಪಾಸ್ ಆಗಿದೆ, ನೆಕ್ಸ್ಟ್ ಫೈನಲ್ ಆಗಿ ನಾನು ಹಿಂಗೆ ಪಾಸ್ ಆಗಬೇಕು ಇದೇ ಆ್ಯಂಗಲ್ ಮ್ಯಾಗೆ, ಆ್ಯಂಗಲ್ ಆಫ್ ಅಂದರೆ ಐ ಮತ್ತು ಈ ಎರಡು ಈಕ್ವಲ್ ಇರಬೇಕು. ರೈಟ್. ಅಂದರೆ ಲ್ಯಾಟ್ರಲ್ ಶಿಫ್ಟ್ ನನಗೆ ಇವೆರಡು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನನಗೆ 0 ಬೇಕು. ಅವಾಗ ಏನಾಗಬೇಕು, ನಿಮ್ಮದು LS 0 ಆಗಿರಬೇಕು. ರೈಟ್. ಸೊ ವೆನ್ ಲ್ಯಾಟ್ರಲ್ ಶಿಫ್ಟ್ ವಿಲ್ ಬಿ ಮಿನಿಮಮ್, ವೆನ್ ಲ್ಯಾಟ್ರಲ್ ಶಿಫ್ಟ್ ವಿಲ್ ಬಿ ಮಿನಿಮಮ್. ಸೊ ಮಿನಿಮಮ್ ಯಾವಾಗ ಆಗುತ್ತೆ ಅಂದರೆ ಮಿನಿಮಮ್ ವ್ಯಾಲ್ಯೂ 0 ಇದೆ ಇದ್ರದ್ದು. ರೈಟ್. ಲ್ಯಾಟ್ರಲ್ ಶಿಫ್ಟ್ ಮಿನಿಮಮ್ ಅಂದರೆ 0. ಸೊ ಯಾವಾಗ 0 ಆಗುತ್ತೆ ಅಂದರೆ ವೆನ್ I is equal to R. When incident angle, that is angle of incidence, is equal to angle of refraction. ಆದ ಏನಾಗುತ್ತೆ, ನಿಮ್ಮದು ಲ್ಯಾಟ್ರಲ್ ಶಿಫ್ಟ್ ಮಿನಿಮಮ್ ಆಗುತ್ತೆ. ಯಾವ ಥರ ಮಿನಿಮಮ್ ಆಗುತ್ತೆ, ಈಗ ನಾನು ಇದು ಇಕ್ವೇಷನ್ ಅಲ್ಲಿ I equal to R ಪುಟ್ ಮಾಡ್ತೀನಿ. ರೈಟ್. ಇದು ಇಕ್ವೇಷನ್ ವಾಟ್ ಐ ವಿಲ್ ಡೂ, ಈ ಇಕ್ವೇಷನ್ ಅಲ್ಲಿ ಐ ಪುಟ್ I equal to R. ಸೊ LS ಏನಾಗುತ್ತೆ, LS that is your lateral shift is equal to T into sin I okay is equal to R. So I minus I ಮಾಡ್ಬೋದು, ಇಲ್ಲ I ನ R ಅಂತ ತಗೊಂಡ್ರೆ R minus R divided by cos R. Right. So sin
ಆರ್ ಮೈನಸ್ ಆರ್ ಅಂದ್ರೆ ಐ ಇಸ್ ಈಕ್ವಲ್ ಟು ಆರ್, ಇನ್ಸಿಡೆಂಟ್ ರೇ ಇಸ್ ಈಕ್ವಲ್ ಟು ರಿಫ್ರಾಕ್ಟೆಡ್ ರೇ ಆರ್ ರಿಫ್ರಾಕ್ಟೆಡ್ ರೇ ಇಸ್ ಈಕ್ವಲ್ ಟು ಇನ್ಸಿಡೆಂಟ್ ರೇ ಆದಾಗ ಏನಾಗುತ್ತೆ ಸೈನ್ ಐ ಮೈನಸ್ ಆರ್ ಇರೋದು ಆರ್ ಮೈನಸ್ ಆರ್ ಆಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ ಟಿ ಇಂಟು ಸೈನ್ 0. ಸೊ ಸೈನ್ 0 ಡಿಗ್ರಿ ಏನಿದೆ, ಸೈನ್ 0 ಡಿಗ್ರಿ ಈಸ್ 0, ಸೈನ್ 0 ಈಸ್ 0. ಸೊ ಅದಕ್ಕೆ ಏನಾಗುತ್ತೆ ನಿಮ್ಗೆ ಲ್ಯಾಟರಲ್ ಶಿಫ್ಟ್ ಬರಂಗಿಲ್ಲ. ಸೊ ಇವೆರಡು ಕೋಇನ್ಸೈಡ್ ಆಗುತ್ತೆ ಅವಾಗ. ಸೊ ಲ್ಯಾಟರಲ್ ಶಿಫ್ಟ್ ವಿಲ್ ಬಿಕಮ್ 0, ರೈಟ್. ಸೊ ನೆಕ್ಸ್ಟ್ ಥಿಂಗ್ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ, ರೈಟ್. ಸೊ ಇದು ಆಗೋದು ಮಿನಿಮಮ್ ಅಂದ್ರೆ ನಿಮ್ದು ವ್ಯಾಲ್ಯೂ 0 ಬರ್ಬೇಕು. ಅಂದ್ರೆ ನಾನು ಈ ತರ ಪಾಸ್ ಮಾಡಿದ್ರೆ ಇದು ಇಲ್ಲಿ ಬರಬೇಕು, ಇದು ಲ್ಯಾಟರಲ್ ಶಿಫ್ಟ್ ಡಿಸ್ಟೆನ್ಸ್ ಏನಿದೆ ಅದು 0 ಆಗಬೇಕು. ದಿಸ್ ಇಸ್ ಯುವರ್ ಎಲ್ ಎಸ್ ಲ್ಯಾಟರಲ್ ಶಿಫ್ಟ್. ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನಿಮ್ಗೆ 0 ಆಗಬೇಕು. ಅವಾಗ ಯಾವಾಗ ಆಗುತ್ತೆ, when ಇನ್ಸಿಡೆಂಟ್ ಆಂಗಲ್ ಇಸ್ ಈಕ್ವಲ್ ಟು ರಿಫ್ರಾಕ್ಟೆಡ್ ಆಂಗಲ್, ಅವಾಗ ಏನಾಗುತ್ತೆ ನಿಮ್ದು 0 ಆಗುತ್ತೆ ಮಿನಿಮಮ್. ದಟ್ ಈಸ್ ಟಿ ಇಂಟು ಐ ಟಿ ಸೈನ್ ಐ ಮೈನಸ್ ಆರ್. ಐ ಮೈನಸ್ ಆರ್ ಇರೋದು ಆರ್ ಮೈನಸ್ ಆರ್ ಆಗುತ್ತೆ. ಆರ್ ಮೈನಸ್ ಆರ್ ಇಸ್ 0. ಸೊ ಸೈನ್ 0 ಈಸ್ 0, ರೈಟ್. ಸೊ ದಿಸ್ ಈಸ್ ಯುವರ್ ಎಲ್ ಎಸ್ ಮಿನಿಮಮ್, ರೈಟ್. ಸೊ ಎಲ್ ಎಸ್ ನೆಕ್ಸ್ಟ್ ಇರೋದು ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ, ರೈಟ್. ಎಲ್ ಎಸ್ ವೆನ್ ಇಟ್ ವಿಲ್ ಬಿ ಮ್ಯಾಕ್ಸಿಮಮ್. ಸೊ ಎಲ್ ಎಸ್ ವೆನ್ ಇಟ್ ವಿಲ್ ಬಿ ಮ್ಯಾಕ್ಸಿಮಮ್. ಸೊ ಎಲ್ ಎಸ್ ಮ್ಯಾಕ್ಸಿಮಮ್, ಎಲ್ ಎಸ್ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ, ಎಲ್ ಎಸ್ ವಿಲ್ ಬಿ ಮ್ಯಾಕ್ಸಿಮಮ್ ವೆನ್ ಐ ಇಸ್ ಈಕ್ವಲ್ ಟು 90 ಡಿಗ್ರಿ ಇದ್ದಾಗ. ಐ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂದ್ರೆ ಇದು ಇನ್ಸಿಡೆಂಟ್ ಆಂಗಲ್ ನಿಮ್ಮದು 90 ಡಿಗ್ರಿ ಅಂದ್ರೆ ಈ ತರ ಹೊಡೆದಾಗ. ಸೊ ಇದು ಆಂಗಲ್ ಇರೋದು 90 ಡಿಗ್ರಿ ಅಂದ್ರೆ ಈ ತರ ಈ ಇನ್ಸಿಡೆಂಟ್ ರೇ ಹಿಂಗ್ ಪಾಸ್ ಮಾಡ್ತಾ ಇದ್ರೆ ಅದನ್ನ ನಾವು ಹಿಂಗ್ ಪಾಸ್ ಮಾಡ್ಬೇಕು. ಈ ತರ ಪಾಸ್ ಮಾಡಿದ್ರೆ, ಈ ತರ 90 ಡಿಗ್ರಿ ಪಾಸ್ ಮಾಡಿದ್ರೆ ನಿಮ್ದು ಲ್ಯಾಟರಲ್ ಶಿಫ್ಟ್ ಮ್ಯಾಕ್ಸಿಮಮ್ ಎಷ್ಟು ಆಗೋದಷ್ಟು ಸಪರೇಷನ್ ಆಗುತ್ತೆ ನಿಮ್ದು. ಇದು ಮತ್ತೆ ಇದ್ರ ಡಿಸ್ಟೆನ್ಸ್ ಮ್ಯಾಕ್ಸಿಮಮ್ ಆಗಿ ಬರುತ್ತೆ ಯಾವಾಗ ಈ ತರ ನೀವು ಶಿಫ್ಟ್ ಕೊಟ್ಟಾಗ, ರೈಟ್. ಸೊ ದಟ್ ಈಸ್ ಯುವರ್ ಐ. ಸೊ ಡಿರೈವ್ ಮಾಡ್ಬೇಕಂದ್ರೆ ಸೊ ಎಲ್ ಎಸ್ ಪ್ರಾಬ್ಲಮ್ ಇದು ಫಾರ್ಮುಲಾ ಹಾಕ್ತಾನೆ. ಎಲ್ ಎಸ್ ಇಸ್ ಈಕ್ವಲ್ ಟು ಟಿ ಇಂಟು ಸೈನ್ ಐ ವ್ಯಾಲ್ಯೂ ಏನಿದೆ 90 ಮೈನಸ್ ಆರ್, ರೈಟ್. ಸೊ ಈ ಕಡೆ ಬರೋಣ, ರೈಟ್. ಸೊ ಎಲ್ ಎಸ್ ಇಸ್ ಈಕ್ವಲ್ ಟು ಟಿ ಇಂಟು ಸೈನ್ 90 ಡಿಗ್ರಿ ಮೈನಸ್ ಆರ್ ಡಿವೈಡೆಡ್ ಬೈ ಕಾಸ್ ಆರ್. ನೀವು ಬೇಸಿಕ್ ಫಾರ್ಮುಲಾ ಮ್ಯಾಥ್ಸ್ ಗೊತ್ತಿದೆ, ಸೈನ್ ಆಫ್ 90 ಮೈನಸ್ ಎನಿ ಆಂಗಲ್ ಇಸ್ ಈಕ್ವಲ್ ಟು ಕಾಸ್ ಆರ್, ರೈಟ್. ಸೊ 90 ಸೈನ್ ಆಫ್ 90 ಮೈನಸ್ ಆರ್ ಏನಾಗುತ್ತೆ ಕಾಸ್ ಆರ್, ರೈಟ್. ಸೊ ಟಿ ಇಂಟು ಕಾಸ್ ಆರ್ ಡಿವೈಡೆಡ್ ಬೈ ಕಾಸ್ ಆರ್. ಸೊ ಎಲ್ ಎಸ್ ಇಸ್ ಈಕ್ವಲ್ ಟು ಟಿ. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಶಿಫ್ಟ್ ಬರ್ಬೋದು. ಅಂದ್ರೆ ಮ್ಯಾಕ್ಸಿಮಮ್ ಶಿಫ್ಟ್ ಅಂದ್ರೆ ಮ್ಯಾಕ್ಸಿಮಮ್ ಇದು ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅಷ್ಟೇ ಶಿಫ್ಟ್ ಆಗ್ಬೋದು, ಅದಕ್ಕಿಂತ ಜಾಸ್ತಿ ಆಗಕ್ಕೆ ಬರಲ್ಲ. ಸೊ ಎಲ್ ಎಸ್ ವಿಲ್ ಬಿ ಮ್ಯಾಕ್ಸಿಮಮ್ ವೆನ್ ಐ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಎಲ್ ಎಸ್ ವಿಲ್ ಬಿ ಮ್ಯಾಕ್ಸಿಮಮ್ ವೆನ್ ಐ ಇಸ್ ಈಕ್ವಲ್ ಟು 90 ಡಿಗ್ರಿ. ಎಷ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ ಅಂದ್ರೆ ಎಲ್ ಎಸ್ ಈಕ್ವಲ್ ಟು ಟಿ. ನಿಮ್ಗೆ ಇಲ್ಲಿ ಸಿ ಇ ಟಿ ಅಲ್ಲಿ ಕೇಳ್ಬೋದು, ಇಲ್ಲ ನಿಮ್ಗೆ ನೀಟಲ್ಲಿ ಕೇಳ್ಬೋದು ವೆನ್ ಎಲ್ ಎಸ್ ವಿಲ್ ಬಿ ಮಿನಿಮಮ್ ಅಂತ. ದಟ್ ಈಸ್ ವೆನ್ ಐ ಇಸ್ ಈಕ್ವಲ್ ಟು ಆರ್. ವೆನ್ ಎಲ್ ಎಸ್ ವಿಲ್ ಬಿ ಮ್ಯಾಕ್ಸಿಮಮ್ ವೆನ್ ಐ ಇಸ್ ಈಕ್ವಲ್ ಟು 90 ಡಿಗ್ರಿ, ರೈಟ್. ಸೊ ಥಿಯರಿಯಲ್ಲಿ ಎಲ್ ಎಸ್ ವಾಟ್ ಈಸ್ ಲ್ಯಾಟರಲ್ ಶಿಫ್ಟ್ ಅಂತ 1 ಮಾರ್ಕ್ ಕೇಳ್ಬೋದು, ರೈಟ್. ಇದು 1 ಮಾರ್ಕ್ ಕೇಳ್ಬೋದು. ಸೊ ಡೆಫಿನೇಷನ್ ಏನಿದೆ, ಇಟ್ ಈಸ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇಟ್ ಈಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ between emergent ray and or incident ray extended and the emergent ray. It is a perpendicular distance between incident ray extended and the emergent ray. ಎರಡರ ಡಿಸ್ಟೆನ್ಸ್ perpendicular distance ನಾವು ಏನಂತೀವಿ lateral shift. ಇದು 1 ಮಾರ್ಕ್ ಡೆಫಿನೆಟ್ ಕೇಳಬಹುದು. ಫಾರ್ ದ ಪ್ಯಾರಲಲ್ ಸೈಡೆಡ್ ಆಪ್ಟಿಕಲ್ ಮೀಡಿಯಂ, ಇದು ಪ್ಯಾರಲಲ್ ಸೈಡೆಡ್ ಆಪ್ಟಿಕಲ್ ಮೀಡಿಯಂ ಇರಬೇಕು, ರೈಟ್. ಸೊ ಇದು ನಿಮ್ದು ವಿತ್ ರೆಸ್ಪೆಕ್ಟ್ ಟು lateral shift. ಸೊ ನಿಮ್ದು ಇನ್ನೊಂದು ರಿಫ್ರಾಕ್ಷನ್ ಒಂದು ಕನ್ಸೆಪ್ಟ್ ಇದೆ. ನೀವು ಕೇಳಿರ್ಬೋದು, ಸನ್ ಈಸ್ ಅಬ್ಸರ್ವ್ 2 minutes ಬಿಫೋರ್ ದ ಸನ್ರೈಸ್, ರೈಟ್. ಅಂದರೆ ನೀವು 5 ಗಂಟೆಗೆ ಸುಮಾರು ಎದುರ್ಬೋದು. ಸೊ ನೀವು 2 minutes ಬಿಫೋರ್ ಆ್ಯಕ್ಚುಯಲ್ ಸನ್ರೈಸ್ ಆಗೋಕ್ಕಿಂತ ಮುಂಚೆ ನೀವು 2 minutes ಬಿಫೋರೇ ನೀವು ಆ್ಯಕ್ಚುಯಲ್ ಸನ್ರೈಸ್ ನೋಡ್ತೀರಾ, ಅದು ರಿಫ್ರಾಕ್ಷನ್ ಕನ್ಸೆಪ್ಟ್ನಾಗ ಆಗುತ್ತೆ. ಓಕೆ, ಅದನ್ನು ಓದೋಣ. ಸೊ ಅದಕ್ಕಿಂತ ಮುಂಚೆ ಬಾಡಿ ಲ್ಯಾಟರಲ್ ಶಿಫ್ಟ್ ಅಗೇನ್ it is perpendicular to incident ray extended and the emergent ray in case of parallel optical medium, right. So ಅದೊಂದು ನೆಕ್ಸ್ಟ್ ಇರೋದು ನಿಮ್ಮದು ನಿಮ್ಮ ಸಿಂಪಲ್ ಕನ್ಸೆಪ್ಟ್ ಇದೆ. ಏನಂದ್ರೆ ಸನ್ರೈಸ್ and sunset. Okay, difference
ಈಸ್ 4 ಮಿನಿಟ್ಸ್ ಅಂತ, 4 ಮಿನಿಟ್ಸ್ ಇರುತ್ತೆ ಅಂತ, ರೈಟ್. ಡಿಫರೆನ್ಸ್ ಬಿಟ್ವೀನ್ ಸನ್ಸೆಟ್ ಆ್ಯಂಡ್ ಸನ್ರೈಸ್ ಅಂದರೆ ಸೂರ್ಯ ಹುಟ್ಟೋದು, ಓಕೆ, ಸನ್ರೈಸ್ ಡಿಫ್ರೆನ್ಸ್ ಅಂದರೆ ಈ ಥರ ಅಲ್ಲ. ಒಂದು ಸೆಕೆಂಡ್. ಸನ್ರೈಸ್ ಮತ್ತು ಸನ್ಸೆಟ್ ಕನ್ಸೆಪ್ಟ್ ಇದೆ. ಸನ್ರೈಸ್ ಹೆಂಗಾಗುತ್ತೆ ಅಂದರೆ 2 ಮಿನಿಟ್ಸ್ ಬಿಫೋರೇ ಕಾಣಿಸುತ್ತೆ. ಸೊ ಇದು ನಿಮ್ದು ಅರ್ತ್ ಅಂದರೆ, ರೈಟ್, ಇದು ನಿಮ್ದು ಅರ್ತ್, ರೈಟ್. ನೀವು ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ, ರೈಟ್. ಇಲ್ಲಿ ಕುತ್ಕೊಂಡು ಅಂದ್ರೆ ನೀವು ಕುತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಸನ್ ಎಲ್ಲಿರುತ್ತೆ ನಿಮ್ಗೆ ನೋಡ್ಬೇಕಾಗಿರೋದು ಇಲ್ಲಿ ನಿಮ್ಗೆ ಕಾಣಿಸೋದು, ಇದ್ರ ಮೇಲ್ಗಡೆ ಬಂದಾಗ ನಿಮ್ಗೆ ಆಕ್ಚುಯಲ್ ಸನ್ರೈಸ್ ಕಾಣಿಸುತ್ತೆ. ಸೊ ಇದ್ರ ಹಿಂದ್ಗಡೆ ನಿಮ್ಗೆ ಇರೋದು ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಅಂದ್ರೆ ಏರ್ ಅಲ್ಲ, ರೈಟ್. ಅಟ್ಮಾಸ್ಫಿಯರ್ ಇರೋದು, ರೈಟ್. ಇಲ್ಲಿ ಅಟ್ಮಾಸ್ಫಿಯರ್ ಇರುತ್ತೆ. ಸೊ ಸನ್ ಇಲ್ಲಿರುತ್ತೆ. ಸೊ ಸನ್ ವಿಲ್ ಬಿ ಹಿಯರ್, ರೈಟ್. ಸನ್ರೈಸ್ ಇನ್ನೂ ಆಗಿಲ್ಲ, ನಿಮ್ಗೆ ಕಾಣಿಸಂಗಿಲ್ಲ. ಸನ್ರೈಸ್ ಆಗಿರುತ್ತೆ, ಅದನ್ನ ನಿಮ್ ವಿತ್ ರೆಸ್ಪೆಕ್ಟ್ ನಿಮ್ಗೆ ನೋಡಿದಾಗ ನಿಮ್ಗೆ ಇನ್ನೂ ಕಾಣಿಸಂಗಿಲ್ಲ, ರೈಟ್. ಕಾಣಿಸ್ಬಾರ್ದು, ಯಾಕಂದ್ರೆ ಸನ್ರೈಸ್ ನಿಮ್ಗೆ ಇನ್ನೂ ಸ್ಟ್ರೈಟ್ ಲೈನ್ ಆಗಿ ಬಂದಿಲ್ಲ, ರೈಟ್. ಆದ್ರೆ ಏನಾಗುತ್ತೆ, ಇಲ್ಲಿಂದ ಸನ್ರೈಸ್ ಬರೋದು, ರೈಟ್, ಈ ತರ ಬರ್ತಾ ಇರುತ್ತೆ, ರೈಟ್. ಈ ತರ ಬಂದಾಗ ನಿಮ್ಗೆ ಇಲ್ಲಿ ರಿಫ್ರಾಕ್ಷನ್ ಆಗುತ್ತೆ, ರೈಟ್. ಇಲ್ಲಿಂದ ನಿಮ್ಗೆ ಅಟ್ಮಾಸ್ಫಿಯರ್ ಟಚ್ ಆದ ತಕ್ಷಣ ಇಲ್ಲಿ ರಿಫ್ರಾಕ್ಷನ್ ಆಗುತ್ತೆ. ಇನ್ಸಿಡೆಂಟ್ ಇರೋದು ನಿಮ್ಗೆ ರಿಫ್ರಾಕ್ಷನ್ ಆಗುತ್ತೆ. ರಿಫ್ರಾಕ್ಷನ್ ಆಗಿ ಏನಾಗುತ್ತೆ, ಇದು ನಿಮ್ಗೆ ಈ ತರ ಕಾಣಿಸುತ್ತೆ, ಇಲ್ಲಿ ಬಂದಂಗೆ ಕಾಣಿಸುತ್ತೆ, ರೈಟ್. ಸೊ ಇಲ್ಲಿಂದ ಬಂದಿದ್ದು ರಿಫ್ರಾಕ್ಷನ್ ಆಗಿದ್ದು ಇದೆಷ್ಟು ಕಾಣಿಸುತ್ತೆ ನಿಮಗೆ. ಇದು ನಾರ್ಮಲ್ ರೇಂಜ್ ಕನ್ಸಿಡರ್ ಮಾಡಿದ್ರೆ ನಿಮ್ಗೆ ಎಲ್ಲಿ ಆಗುತ್ತೆ ರಿಫ್ರಾಕ್ಷನ್, ಇಲ್ಲಿ ಅಂತ ಕಾಣಿಸುತ್ತೆ. ಸನ್ ಆಕ್ಚುಲ್ ಆಗಿರೋದು ಇಲ್ಲಿ. ದಿಸ್ ಇಸ್ ಯುವರ್ ಆಕ್ಚುಯಲ್ ಪೊಸಿಷನ್ ಆಫ್ ಸನ್. ಇದು ಆಕ್ಚುಯಲ್ ಪೊಸಿಷನ್, ಇದು ಅಪರೆಂಟ್ ಪೊಸಿಷನ್ ಅಂತಾರೆ. ಅಪರೆಂಟ್ ಅಂದ್ರೆ ಅಲ್ಲಿ ಇರಂಗಿಲ್ಲ, ಆದ್ರೆ ಅಲ್ಲಿ ಇರೋ ತರ ಕಾಣಿಸುತ್ತೆ, ರೈಟ್. ಅದಕ್ಕೆ ಅಪರೆಂಟ್ ಪೊಸಿಷನ್ ಅಂತಾರೆ, ರೈಟ್. ಸೊ ಸನ್ ಆಕ್ಚುಲ್ ಆಗಿ ಇಲ್ಲಿ ಇರೋದು, ಆದ್ರೆ ನೀವು ಇಲ್ಲಿ ಲೈಟ್ ಬರುತ್ತೆ ಸನ್ನಿಂದ, ರೈಟ್. ಇಲ್ಲಿ ಬರೋಣ ಅಟ್ಮಾಸ್ಫಿಯರ್ ಏನಿದೆ ಎನದರ್ ಮೀಡಿಯಂ ಆಕ್ಟ್ ಆಗುತ್ತೆ, ರೈಟ್. ಸೊ ದರ್ ಇಸ್ ಚೇಂಜ್ ಆಫ್ ಮೀಡಿಯಂ, ಈ ತರ ರಿಲೇಟಿವ್ ಡೆನ್ಸಿಟಿ ಹೋದಂಗೆ ಆಗುತ್ತೆ. ಸೊ ಇಲ್ಲಿ ಪಾಸ್ ಆದಾಗ ಏನಾಗುತ್ತೆ, ಇಲ್ಲಿಂದ ರಿಫ್ರಾಕ್ಷನ್ ಆಗುತ್ತೆ. ರಿಫ್ರಾಕ್ಷನ್ ಆಗಿ ನಿಮ್ ಕಣ್ಣಿಗೆ ಬೇಗ ಬೀಳುತ್ತೆ, ಅಂದ್ರೆ ಆಕ್ಚುಲ್ ಆಗಿ ಬರಬಾರ್ದು. ಇಲ್ಲಿ ರಿಫ್ರಾಕ್ಷನ್ ಆಗಿ ಏನಾಗುತ್ತೆ, ಕಣ್ಣಿಗೆ ಬಿದ್ದು ನಿಮ್ಗೆ ಇಲ್ಲಂತ ಕಾಣಿಸುತ್ತೆ, ಈ ತರ ಕಾಣಿಸುತ್ತೆ. ಸೊ ದಿಸ್ ಇಸ್ ಯುವರ್ ಅಪರೆಂಟ್ ಪೊಸಿಷನ್. ಸೊ ಇದ್ರ ಎಷ್ಟು 2 ಮಿನಿಟ್ ಡಿಫ್ರೆನ್ಸ್ ಇರುತ್ತೆ. 2 ಮಿನಿಟ್ಸ್ ಮುಂಚೆನೆ ನಿಮ್ಗೆ ಇಲ್ಲಂತ ಕಾಣಿಸುತ್ತೆ. ಸೊ ದಿಸ್ ಈಸ್ ಸನ್ರೈಸ್ ಎಕ್ಸಿಸ್ಟ್ 2 ಮಿನಿಟ್ಸ್ ಬಿಫೋರ್ ದ actual sunrise. So sunrise is visible 2 minutes before the actual sunrise. So sunrise will be 2 minutes before actual sunrise. ಅಂದ್ರೆ ಆಕ್ಚುಯಲ್ ಸನ್ರೈಸ್ ಆಗಿರಂಗಿಲ್ಲ, ಆದ್ರೆ ನಿಮಗೆ ಕಾಣಿಸುತ್ತೆ ಸನ್ರೈಸ್ ಇಲ್ಲಿದೆ, ಸನ್ ಬಂದಿದೆ ಅಂತ, ರೈಟ್. ಸೊ 2 ಮಿನಿಟ್ಸ್ ಡಿಫ್ರೆನ್ಸ್ ಇರುತ್ತೆ ಅದು, ರೈಟ್. ಅವಾಗ ನಿಮ್ಗೆ ರಿಫ್ಲೆಕ್ಷನ್ ಕಂಡು ಮಾಡಿ ಇಲ್ಲಿ ಕಾಣಿಸುತ್ತೆ. ಸೊ ಸನ್ಸೆಟ್ಗೂ ಸೇಮ್ ಕನ್ಸೆಪ್ಟ್ ಆಗುತ್ತೆ. ಸನ್ಸೆಟ್ಗೆ ಏನಾಗುತ್ತೆ, ಮುಳುಗಿರುತ್ತೆ ಆಲ್ರೆಡಿ, ಆದ್ರೆ ನಿಮ್ಗೆ ಇನ್ನೂ ಇಲ್ಲಿದೆ ಅಂತ ಕಾಣಿಸುತ್ತೆ. ಸೊ ನಿಮ್ದು ಇಲ್ಲಿದೆ ಸನ್, ಮುಳುಗಿರುತ್ತೆ ಸನ್, ಆದ್ರೆ ನಿಮ್ಗೆ ಇಲ್ಲಂತ ಕಾಣಿಸುತ್ತೆ. ಸೊ ಅದಕ್ಕೂ 2 ಮಿನಿಟ್ಸ್ ಆಗನ್ನ ಮುಳುಗುತ್ತೆ. ಸೊ ಸನ್ಸೆಟ್ ವಿಲ್ ಆಲ್ಸೋ ಬಿ appearing 2 minutes after the actual sunset. ಅಂದ್ರೆ 2 ಮಿನಿಟ್ಸ್ ಆಗನೇ ನಿಮ್ಗೆ ಕಾಣಿಸುತ್ತೆ. ನೀವು ಸಿಯಲ್ಲಿ ಹೋದ್ರೆ ಇಲ್ಲ ಬೀಚಲ್ಲಿ ಹೋದ್ರೆ ನಿಮ್ಗೆ ಆಕ್ಚುಲ್ ಆಗಿ ಕಾಣಿಸುತ್ತೆ ಇದು, ರೈಟ್. ಸೊ ನಿಮ್ಗೆ ಸನ್ಸೆಟ್ ಆಗಿರುತ್ತೆ, ಆದ್ರೆ ನಿಮ್ಗೆ ಇನ್ನೂ ಸನ್ ಕಾಣಿಸ್ತಾ ಇರುತ್ತೆ, ಯಾಕಂದ್ರೆ ಡ್ಯೂ ಟು ದ ರಿಫ್ರಾಕ್ಷನ್ ಕನ್ಸೆಪ್ಟ್. ಸೊ ಟೋಟಲ್ ಏನಾಯ್ತು, ಸನ್ರೈಸ್ಗೆ 2 ಮಿನಿಟ್ಸ್ ಆಯ್ತು, ಮತ್ತೆ ಸನ್ಸೆಟ್ಗೆ 2 ಮಿನಿಟ್ಸ್. ಸೊ ಟೋಟಲ್ ಆಗಿ 4 ಮಿನಿಟ್ಸ್ ನಿಮ್ಗೆ ಹೆಚ್ಚಿಗೆ ಕಾಣಿಸುತ್ತೆ, ರೈಟ್. 4 ಮಿನಿಟ್ಸ್ ಹೆಚ್ಚಿಗೆ ನಿಮ್ಗೆ ಸನ್ರೈಸ್ ಮತ್ತು ಸನ್ಸೆಟ್ ಕಾಣಿಸುತ್ತೆ. ಟೋಟಲ್ ಆಗಿ 4 ಮಿನಿಟ್ಸ್ ನಿಮಗೆ ಆಕ್ಚುಯಲ್ ಸನ್ ಜಾಸ್ತಿ ಕಾಣಿಸುತ್ತಾನೆ, ರೈಟ್. ಸೊ ದಿಸ್ ಈಸ್ ದ ಕನ್ಸೆಪ್ಟ್ ಫಾರ್ ಟುಡೇ. ಥ್ಯಾಂಕ್ ಯು.